ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲೀಡರ್ಶಿಪ್ ಬೆಳೆಸ್ಕೊಂಡಿದ್ದಾರೆ. ದೇಶವನ್ನ ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ 3 ಸ್ಥಾನಕ್ಕೆ ಬರುವಂತಹ ಹಂತದಲ್ಲಿ ಇದ್ದೇವೆ. ಹೀಗಾಗಿ ಇವತ್ತು ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಎಷ್ಟೇ ಟ್ಯಾರಿಫ್ ಹಾಕುವಂತ ಬೆದರಿಕೆ ಹಾಕಿದಾಗೂ ಸಹಿತ ಅದನ್ನು ದೃಢವಾಗಿ ಎದುರಿಸಿ ಇವತ್ತು ಭಾರತದ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇವತ್ತು ಸ್ಟೇಟ್ಮೆಂಟ್ ಬಂದಿದ್ದಾರೆ. ನಮ್ಮ ರೈತರಿಗೆ ಏನಾದ್ರು ತೊಂದರೆ ಆದ್ರೆ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ನಮ್ಮ ರೈತರಿಗೆ ರಕ್ಷಣೆ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನು ಸಹಿತ ಮೋದಿಜಿ ಹೇಳಿದ್ದಾರೆ. ಇಷ್ಟು ದೃಢವಾದಂತ ಏನು ಮತ್ತು ಮೋದಿಜಿ ಸರ್ಕಾರ ವಿರುದ್ಧ ಮಾತಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಅವರಿಗೆ ಯಾವುದೇ ಇಶ್ಯೂ ಇಲ್ಲ. ಹಿಂದೆಲ್ಲ UPA ಸರ್ಕಾರ ಇದ್ದ ಸ್ಕ್ಯಾಮ್ಸ್, ಲಕ್ಷಾಂತರ ಕೋಟಿಯ 2G 3G ಅಂತ ಹೇಳಿ ಲಕ್ಷಾಂತರ ಕೋಟಿ ಸ್ಕ್ಯಾಮ್ಸ್ ಇದ್ದು. ಈಗ ಯಾವುದೇ ಹಗರಣ ಇಲ್ಲ, ಯಾವುದೇ ಸ್ಕ್ಯಾಮ್ ಇಲ್ಲ, ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಈ ರೀತಿ ಆಡಳಿತ ನಡೆಸುವಾಗ ನರೇಂದ್ರ ಮೋದಿ ಮೇಲೆ ಅನ್ನೆಸರ್ಲಿ ಅಲಿಗೇಷನ್ ಮಾಡುವಂತ ಹ್ಯಾಬಿಟ್ ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಅವರು ಇಂಡಿಯಾ ಒಕ್ಕೂಟ ಅದು ಎಲ್ಲಾ ಒಕ್ಕೂಟದವ್ರು ಕೂಡ್ಕೊಂಡು ಏನೋ ಸಭೆ ಮಾಡಿದ್ರಲ್ಲ, ಅಲ್ಲಿ ಟನ್ ಗಟ್ಲೆ ಇವತ್ತು ಡಾಕ್ಯುಮೆಂಟ್ ತೋರಿಸಿ ಇಲ್ಲಿ 1 ಲಕ್ಷ ಮತದಾರರು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಅಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳ ಒಂದು ವ್ಯತ್ಯಾಸ ಆಗಿದೆ, ಅದರಿಂದ ಬಿಜೆಪಿ ಗೆದ್ದಿದೆ ಅನ್ನುವಂತ ಅಲಿಗೇಷನ್ ಮಾಡ್ತಾರೆ. ಇಲೆಕ್ಷನ್ ಆಗಿ 1 ವರ್ಷ ಆಯ್ತು. ನಿಮ್ಗೆ ನಿಜವಾಗಿ ಕಳಕಳಿ ಇದ್ದಿದ್ರೆ ಈಗಾಗಲೇ ಅದನ್ನು ಕೋರ್ಟಿಗೆ ಚಾಲೆಂಜ್ ಮಾಡಬೇಕಲ್ಲ. ಅಲ್ಲಿ PC ಮೋಹನ್ ಇಲೆಕ್ಟ್ ಆಗಿದ್ದಾರೆ ಬಿಜೆಪಿಯಿಂದ, ಅವ್ರ ವಿರುದ್ಧ ನಿಂತ ಕಾಂಗ್ರೆಸ್ ಅಭ್ಯರ್ಥಿ ಅವ್ರು ಕೋರ್ಟಿಗೆ ಅಪ್ರೋಚ್ ಆಗಬೇಕಾಗಿತ್ತಲ್ಲ. ಅದು ಆಗಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಚುನಾವಣಾ ಆಯೋಗಕ್ಕೆ ಇವು ನಿನ್ನೆ ಏನು ಪ್ರೆಸೆಂಟ್ ಮಾಡಿದ್ರಲ್ಲ, ಇವತ್ತೇನೋ ಇದಕ್ಕೆ ಹೋಗಿ ನೀವು ಬೆಂಗಳೂರು ಹೋಗಿ ಹೋರಾಟ ಮಾಡ್ತಿರಲ್ಲ, ಬೀದಿ ಹೋರಾಟ ನಿಲ್ಲಿಸ್ರಿ. ನಿಮ್ಗೆ ಅಂಕಿ ಸಂಖ್ಯೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೆ ಇಲೆಕ್ಷನ್ ಕಮಿಷನ್ ಅಪ್ರೋಚ್ ಆಗ್ರಿ, ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಲೀಗಲ್ ಬ್ಯಾಟಲ್ ಮಾಡ್ರಿ. ಅವಾಗ ನಿಮ್ಗೆ ಏನು ಸತ್ಯಾಂಶ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇದೇನು ಬಂಡಲ್ಗಳನ್ನ ತೋರಿಸ್ತಿರಲ್ಲ, ಅದರಲ್ಲಿ ಬರೀ ಬಂಡಲ್ ಇದೆ ಹೊರತು ಯಾವುದು ಸತ್ಯಾಂಶ ಇಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಈ ರೀತಿ ಅನ್ನೆಸರಿ ವೇಗ ಅಲಿಗೇಷನ್ ಮಾಡುವಂತದ್ದು ನಿಲ್ಲಿಸಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಇದ್ರೆ ಜನ ಇದಕ್ಕೆ ತಕ್ಕದಂತ ಉತ್ತರ ಕೊಡ್ತಾರೆ. ಅದೇ ಈಗ ಏನು ರಾಹುಲ್ ಗಾಂಧಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಆಫ್ ಲಾ ಇದಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಇಲೆಕ್ಷನ್ ಕಮಿಷನ್ ಅದು ಬಿಟ್ಟು ಇವತ್ತು ಬೀದಿಗಿದ್ದು ಹೋರಾಟ ಮಾಡೋದಂದ್ರೆ ಕೇವಲ ಅನ್ನೆಸರಿ ಆಪಾದನೆ ಮಾಡುವುದಷ್ಟೇ ಇವ್ರದ್ದು ಹ್ಯಾಬಿಟ್ ಹೊರತು ನಿಜವಾಗಿ ಅವ್ರಿಗೆ ಅದ್ರ ಬಗ್ಗೆ ಏನು ಕಳಕಳಿ ಇಲ್ಲ ಅಂತ ಸ್ಪಷ್ಟವಾಗಿ